ಹಾಸನದಲ್ಲಿ ಮತ್ತೆ ಡೆಂಗ್ಯೂ ಪ್ರಕರಣಗಳ ಹೆಚ್ಚಳ. ಇದುವರೆಗೆ 226 ಪ್ರಕರಣಗಳು ಜಿಲ್ಲೆಯಲ್ಲಿ ಪತ್ತೆ ಆಗಿಬಿಟ್ಟಿದೆ. 3 ಜನರು ಶಂಕಿತ ಡೆಂಗಿಗೆ ಬಲಿಯಾಗಿದ್ದಾರೆ. ಈಗಾಗಲೇ ಹಾಸನ ಜಿಲ್ಲೆಯಿಂದ ಸರ್ಕಾರಕ್ಕೆ ಆಡಿಟ್ ರವಾನೆ ಮಾಡಲಾಗಿದೆ. ಹಾಸನದಲ್ಲಿ ಟಿವಿ5 ಕನ್ನಡಕ್ಕೆ ಡಿಎಚ್ಒ ಶಿವಸ್ವಾಮಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬೆಂಗಳೂರಿನಂತೆಯೇ ಹಾಸನದಲ್ಲೂ ಕೂಡ ದಿನದಿಂದ ದಿನಕ್ಕೆ ಈ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಟಿವಿ5 ಕನ್ನಡಕ್ಕೆ ಡಿಎಚ್ಒ ಶಿವಸ್ವಾಮಿ ಹಂಚಿಕೊಂಡಿದ್ದಾರೆ. ನೋಡ್ಲಿ, ಈ 3 ಜನರು ಶಂಕಿತ ಡೆಂಗಿಗೆ ಬಲಿಯಾಗಿದ್ದಾರೆ. ಈ ಎಷ್ಟು ಕೌಂಟ್ಸ್ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಆಡಿಟನ್ನು ರವಾನೆ ಕೂಡ ಮಾಡಲಾಗಿದೆ. ಇಲ್ಲಿವರೆಗೂ 226 ಪ್ರಕರಣಗಳು ಜಿಲ್ಲೆಯಲ್ಲಿ ಪತ್ತೆ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ. ಹಾಗಾಗಿ ಇವತ್ತು ಇಲ್ಲಿ ಸ್ಥಳೀಯ ಶಾಸಕ ಸ್ವರೂಪ್ರವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ಕರೆಯಲಾಗಿದೆ. ನಮ್ಮ ಜೊತೆ ಡಿಎಚ್ಒ ಶಿವಸ್ವಾಮಿ ಅವರಿದ್ದಾರೆ. ಸರ್, ಈಗ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣ ಹೆಚ್ಚಾಗ್ತದೆ. ನಿನ್ನೆ ಕೂಡ ಅರಸೀಕೆರೆ ತಾಲೂಕಿನ ಮುದುಡಿ ಗ್ರಾಮದ ಯುವತಿಯೊಬ್ಬರು ಶಂಕಿತ ಡೆಂಗ್ಯೂಗೆ ಬಲಿಯಾಗಿರ್ತಕ್ಕಂಥದ್ದು. ಸರ್, ನಿಮ್ಮ ಆರೋಗ್ಯ ಇಲಾಖೆಯಿಂದ ಏನೆಲ್ಲ ಕ್ರಮ ಕೈಗೊಂಡಿದ್ರಿ? ಇದುವರೆಗೆ ನಿಮ್ಮ ಲೆಕ್ಕದಲ್ಲಿ ಎಷ್ಟು ಜನ ಡೆಂಗ್ಯೂಗೆ ಸಾವನ್ನಪ್ಪಿದ್ದಾರೆ? ಇದು ನಾವು ಹಲವಾರು ನಿಯಂತ್ರಣ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಉದಾಹರಣೆಗೆ ಹೌಸ್ ಟು ಹೌಸ್ ಸರ್ವೆ ಮಾಡಿ ಸೋರ್ಸ್ ರಿಡಕ್ಷನ್, ಅಂದರೆ ಈ ಡೆಂಗು ಸೊಳ್ಳೆ ಅಡಗು ತಾಣ ಇದೆಯಲ್ಲ, ಅದು ಏನು ಬೆಳೆಯುತ್ತೆ ಆ ತಾಣಗಳನ್ನು ಗುರುತು ಮಾಡಿ ಅವನ್ನು ಹಾಳು ಮಾಡೋದು. ಅಂದರೆ ಡೆಂಗು ಅಲ್ಲಿ ಮತ್ತೆ ಉತ್ಪತ್ತಿ ಆಗದಂಗೆ ಆ ಸೋರ್ಸನ್ನು ತೆಗೆದುಹಾಕೋದನ್ನು ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಆಶಾ ವರ್ಕರ್ಸು, ಅಂಗನವಾಡಿ ವರ್ಕರ್ಸು, ನಮ್ಮಲ್ಲಿರ್ತಕ್ಕಂಥ ಪ್ರಾಥಮಿಕ ಸುರಕ್ಷಾ ಅಧಿಕಾರಿಗಳು, ಆರೋಗ್ಯ ನಿರೀಕ್ಷಕರು ಎಲ್ಲ ಸಮರೋಪಾದಿಯಲ್ಲಿ ಏನು ಒಂದು ಮೈಕ್ರೋ ಪ್ಲಾನ್ ಮಾಡಿಕೊಂಡು ಜಿಲ್ಲೆಯಾದ್ಯಂತ ಒಂದು ಏನು ಉತ್ಪತ್ತಿ ತಾಣಗಳನ್ನು ನಾಶ ಮಾಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಶುರು ಮಾಡಿದ್ದಾರೆ, ಮಾಡ್ತಾಯಿದ್ದಾರೆ. ಈಗ ಪ್ರಕರಣಗಳು ಇದುವರೆಗೆ ಏನು ಪಾಸಿಟಿವ್ ಪ್ರಕರಣಗಳು 224 ಇತ್ತು. ನಮ್ಮಲ್ಲಿ ಖಚಿತ ಸಾವು ಡೆಂಗೂನಿಂದ ಆಡಿಟ್ ಮಾಡಿ ಖಚಿತವಾಗಿರೋ ಸಾವು 2 ಆಗಿದೆ. ಮತ್ತು ಈ ಉಳಿದದ್ದು ಏನು ಡೆಂಗು ಶಂಕಿತ ಸಾವುಗಳಿದೆ ಅದನ್ನು ಸಹ ನಾವು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಡಿಟ್ ಮಾಡಿ ರಾಜ್ಯ ಮಟ್ಟಕ್ಕೆ ಕಳಿಸಿ ಅಲ್ಲಿ ಆಡಿಟ್ ಆದಮೇಲೆ ಅದು ನಿಜವಾಗಿಯೂ ಡೆಂಗು ಜ್ವರಕ್ಕೆ ಸತ್ತೋಗಿದೆಯೋ ಅಥವಾ ಬೇರೆ ಏನಾದರೂ ಕಾರಣಕ್ಕೆ ಸತ್ತೋಗಿದೆಯೋ ಅನ್ನೋದನ್ನು ತೀರ್ಮಾನಿಸಿ ಬಂದ ತಕ್ಷಣ ಅದನ್ನು ಹೇಳ್ತೇವೆ. ಸರ್, ಈಗ ಆಸ್ಪತ್ರೆಯಲ್ಲಿ ರಿಪೋರ್ಟ್ ಚೆಕ್ ಮಾಡಿಸಿದಂಥ ಸಂದರ್ಭದಲ್ಲಿ ಡೆಂಗ್ಯೂ ಪಾಸಿಟಿವ್ ಅಂತ ಬರ್ತಾರೆ. ಆದರೆ ನಿಮ್ಮ ಆಡಿಟಲ್ಲಿ ನೀವು ಯಾಕೆ ಸರ್ಕಾರದ ಗಮನಕ್ಕೆ, ಅಂದರೆ ಲೆಕ್ಕ ಅಂಕಿಅಂಶ ಕೊಡೋದ್ರಲ್ಲಿ ಯಾಕೆ ತಡ ಮಾಡ್ತಾಯಿದ್ದೀರಿ ಅಂತ? ಇಲ್ಲ, ನಾವು ಆಡಿಟ್ ಮಾಡೋದಲ್ಲೇ ಡೆತ್ತನ್ನು ಡಿಕ್ಲೇರ್ ಮಾಡೋಂಗಿಲ್ಲ. ಈಗ ನಮ್ಮಲ್ಲಿ ಏನಾಗುತ್ತೆ ಅಂತ ಅಂದರೆ ಡೆಂಗು ಪಾಸಿಟಿವ್ ಬಂದರೂ ಬೇರೆ ರೀಸನ್ಗೆ ಮಲ್ಟಿ ಆರ್ಗನ್ ಫೇಲ್ಯೂರು, ಕೆಲವು ಟೈಮು ನಿಮೋನಿಯಾ, ಸಿವಿಯರ್ ನಿಮೋನಿಯಾ, ಎನ್ಕೆಫಲೈಟಿಸು, ಈ ಥರ ಬೇರೆ ಬೇರೆ ಕಾರಣಗಳಿಗೆ ಡೆಂಗು ಇದ್ದರೂ ಕೋಮಾರ್ಬಿಡಿಟಿ ಅಂತೀವಿ ನಾವು. ಆ ಕೋಮಾರ್ಬಿಡಿಟಿ ಇದ್ದಾಗ ಆ ಕಾಯಿಲೆಗಳಿಗೆ ಸತ್ತರೂ ಸಹ ಡೆಂಗು ಅಂತ ತಿಳ್ಕೋಬಾರ್ದು ಅಂತ ಹೇಳಿ ತಜ್ಞರ ಕಮಿಟಿ ಅದನ್ನು ಆಡಿಟ್ ಮಾಡಿ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಡೆಂಗು ಡೆತ್ ಅಂತ ಡಿಕ್ಲೇರ್ ಮಾಡ್ತೀವಿ. ಸರ್, ಈಗ ಕೊನೆಯದಾಗಿ ಈ ಸಮುದಾಯ ಕೇಂದ್ರಗಳಲ್ಲಿ ಸರಿಯಾದಂತಹ ಸೂಕ್ತ ಚಿಕಿತ್ಸೆ ಸಿಗ್ತಾಯಿಲ್ಲ ಡೆಂಗ್ಯೂಗೆ. ಎಲ್ಲ ಬಂದವರೆಲ್ಲರನ್ನೂ ಕೂಡ ಜಿಲ್ಲಾಸ್ಪತ್ರೆಗೆ ಕಳಿಸ್ತಾ ಇದ್ದಾರೆ. ಹಾಗಾಗಿ ತಾಲೂಕು ಆಸ್ಪತ್ರೆಗಳು ಏನಕ್ಕೆ ಬೇಕು ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಸರ್, ಇಂಥ ಸಂದರ್ಭದಲ್ಲಿ ನಮಗೆ ಟ್ರೀಟ್ಮೆಂಟ್ ಸರಿಯಾಗಿ ಸಿಗ್ತಾಯಿಲ್ಲ. ಹಾಸನ ಜಿಲ್ಲಾಸ್ಪತ್ರೆಗೆ ಕಳಿಸ್ಬೇಕು ಅಂದರೆ ಪ್ಲೇಟ್ಲೆಟ್ಸ್ ಇದ್ದಕ್ಕಿದ್ದಂಗೆ ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತೆ, ಆ ರೀತಿಯಾದಂಥ ಒಂದು ಆರೋಪ. ಈಗ ನಮ್ಮಲ್ಲಿ ಎಲ್ಲ ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಫಿಸಿಷಿಯನ್ಸು, ಪೀಡಿಯಾಟ್ರಿಷಿಯನ್ಸು ಇದ್ದಾರೆ. ಆದ್ದರಿಂದ ನಾವು ಉದಾಹರಣೆಗೆ ಹೊಳೆನರಸೀಪುರ ಇರ್ಬೋದು, ಹೊಳೆನರಸೀಪುರದಲ್ಲಿ ಸುಸಜ್ಜಿತ ICUನೂ ಇದೆ, ಮತ್ತು ಅಲ್ಲಿ ಪೀಡಿಯಾಟ್ರಿಷಿಯನ್ನು ಇದ್ದಾರೆ. ಅವರು ಸುಮಾರು ಕೇಸ್ಗಳನ್ನ, ಈ 30-40 ಕೇಸ್ಗಳನ್ನ ಅಲ್ಲೇ ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಇರೋದನ್ನು ನಾವು ನೋಡಿದ್ದೇವೆ. ಮೊನ್ನೆ DC ಮೇಡಮ್ಮು ಮತ್ತು CO ಮೇಡಮ್ಮು ಇಬ್ಬರು ಸಹ ಹೊಳೆನರಸೀಪುರ ಆಸ್ಪತ್ರೆಗೆ ಭೇಟಿ ನೀಡಿದರು. ಬೇರೆ ಆಸ್ಪತ್ರೆಗಳಲ್ಲೂ ಸಹ ನಾವು ಅವರಿಗೆ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದೀವಿ ಅಂತ ಅಂದರೆ, ನಿಮಗೆ ಏನು ICU ಬೇಕು ಅಂದಾಗ ಮಾತ್ರ, ಅದರಲ್ಲೂ ಕ್ರಿಟಿಕಲ್ ಸ್ಥಿತಿ ತಲುಪುತ್ತವೆ ಅಂದಾಗ ಮೊದಲೇ ಗೊತ್ತಾಗುತ್ತೆ ವೈದ್ಯರಿಗೆ, ಅಂಥವ್ನು ಮಾತ್ರ ಕಳಿಸಿ ಇಲ್ಲೇ ಸ್ಥಳೀಯವಾಗಿ ಟ್ರೀಟ್ ಮಾಡಬೇಕು ಅಂತ ಹೇಳಿ ಅವರಿಗೆ ರೈಟಿಂಗಲ್ಲೇ ಕೊಟ್ಟಿದ್ದೀವಿ. ಅವರು ಸಹ ಮಾಡ್ತಾ ಇದ್ದಾರೆ. ಇದಿಷ್ಟು ಹಾಸನದ DHO ಶಿವಸ್ವಾಮಿ ಅವರು ಕೂಡ ಈಗಾಗಲೇ ಹೇಳುವಂಥ ಮಾತು. 223 ಡೆಂಗ್ಯೂ ಪಾಸಿಟಿವ್ ಕೂಡ ಈಗಾಗಲೇ ಜಿಲ್ಲೆಯಲ್ಲಿ ಕಾಯಿಲೆಗೆ ತುತ್ತಾಗಿರ್ತಕ್ಕಂಥದ್ದು. ಅದಕ್ಕೆ ಎಲ್ಲದಕ್ಕೂ ಕೂಡ ಚಿಕಿತ್ಸೆ ಕೊಡಲಿಕ್ಕೆ ಮುಂದಾಗಿದ್ದೀವಿ ಅನ್ನುವ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, ಟಿವಿ5 ಹಾಸನ.